ನಮಸ್ಕಾರ ವೀಕ್ಷಕರೇ. ಇವತ್ತಿನ ಝೆರೋದಾ ಮಾರ್ಕೆಟ್ಸ್ನ ಡೈಲಿ ಬ್ರೀಫ್ ಎಪಿಸೋಡ್ನಲ್ಲಿ ನಿಮಗೋಸ್ಕರ 2 ಟಾಪಿಕ್ಸ್ನ ತಗೊಂಡು ಬಂದಿದ್ದೀನಿ. ಮೊದಲನೇದು ಇಂಡಿಯನ್ ಎಕಾನಮಿ ಹೇಗಿದೆ ಅಂತ ನೋಡೋಣ. ಎರಡನೇದು ಭಾರತ ಈ ವರ್ಷದಲ್ಲಿ ಹೇಗೆ ಖರ್ಚು ಮಾಡಿದೆ ಅಂತ ನೋಡ್ಕೊಂಡು ಬರೋಣ. ಹಣಕಾಸಿನ ವಿಷಯ ಹಾಗೂ ಫೈನಾನ್ಷಿಯಲ್ ಮಾರ್ಕೆಟ್ಸ್ನಲ್ಲಿ ನಡೆಯುವಂಥ ದೊಡ್ಡ ದೊಡ್ಡ ವಿಷಯಗಳ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಇವತ್ತು 24 ಫೆಬ್ರವರಿ ಮಂಡೇ. ನಾನು ನಿಮ್ಮ ನಿರೂಪಕ ಸಂಚೇತ್. ನೀವು ಏನಾದರೂ ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅನ್ಕೊಂಡಿದ್ರೆ ಸ್ಪಾಟಿಫೈ ಹಾಗೂ ಆ್ಯಪಲ್ ಪಾಡ್ಕಾಸ್ಟಲ್ಲಿ ಕೇಳಬಹುದು. ಯಾವುದೇ ರೀತಿಯಾದ ಸ್ಪ್ಯಾಮ್ ಮಾಡ್ತಾ ಇಲ್ಲ. ಎಲ್ಲ ಲಿಂಕ್ಸ್ ಕಮೆಂಟ್ ಸೆಕ್ಷನಲ್ಲಿ ಅವೈಲೇಬಲ್ ಇದೆ. ಬನ್ನಿ ಇವತ್ತಿನ ಅಪ್ಡೇಟ್ಸ್ ನೋಡ್ಕೊಂಡು ಬರೋಣ. ಲಾಸ್ಟ್ ಫೈನಾನ್ಷಿಯಲ್ ಇಯರ್ನಲ್ಲಿ ಇಂಡಿಯಾ ಫುಲ್ ಜೋಶಲ್ಲಿ ಗ್ರೋತ್ ಮಾಡ್ತಾ ಇತ್ತು. ಬಾಕಿ ಜಗತ್ತು ಹೇಗೆ ಕೊಲ್ಯಾಪ್ಸ್ ಆಗ್ತಾ ಇದ್ರೋ ನಮ್ಮ GDP 8.2% ರೀಚ್ ಆಗಿತ್ತು FY 2024ಗೆ. ಆದರೆ ಈ ವರ್ಷ ಸ್ಟಾರ್ಟ್ ಆಗಿದ್ಮೇಲೆ ಸ್ಟೋರಿ ಸ್ವಲ್ಪ ಚೇಂಜ್ ಆಯಿತು. ಫಸ್ಟ್ ಕ್ವಾರ್ಟರಲ್ಲಿ ನಮ್ಮ ಇಯರ್ ಆನ್ ಇಯರ್ GDP ಗ್ರೋತ್ 6.7%ಗೆ ಸ್ಲೋ ಆಯಿತು. ಸೆಕೆಂಡ್ ಕ್ವಾರ್ಟರ್ ಬಂದಾಗ ಇನ್ನೂ ಹೆವಿ ಡ್ರಾಪ್, ಜಸ್ಟ್ 5.4%. ಸೊ ಈಗ ಪ್ರಶ್ನೆ ಏನಂದರೆ, ಈ ಫಾಲ್ ಟೆಂಪ್ರರಿ ಆಗಿ ಹೋಗುತ್ತಾ ಅಥವಾ ನಮ್ಮ ಎಕಾನಮಿ ಲಾಂಗ್ ಟರ್ಮ್ಗೆ ಸ್ಟ್ರಗಲ್ ಮಾಡ್ತಾ ಇರುತ್ತಾ? ರೀಸೆಂಟ್ ರಿಪೋರ್ಟ್ಸ್ ನೋಡಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ. ಮೋತಿಲಾಲ್ ಓಸ್ವಾಲ್ ಹೇಳ್ತಾ ಇದ್ದಾರೆ ಗ್ರೋತ್ ಜಸ್ಟ್ 5.7% ಅಂತ, ಸ್ವಲ್ಪ ಸ್ಲೋ ಅಂತ. SBI ರಿಸರ್ಚ್ ಸ್ವಲ್ಪ ಕಾನ್ಫಿಡೆಂಟ್ ಆಗಿ 6.2, 6.3% ಅಂತ ಹೇಳ್ತಾ ಇದ್ದಾರೆ. ICRA ಇನ್ನೂ ಜಾಸ್ತಿ ಆಪ್ಟಿಮಿಸ್ಟಿಕ್, 6.4% ಗ್ರೋತ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಬ್ಯಾಂಕ್ ಆಫ್ ಬರೋಡಾನಲ್ಲಿ ಹೆಚ್ಚು ಹೋಪ್ ಇದೆ, ಅವರು 6.6% ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಇಲ್ಲ ಅಂದರೆ ಎಷ್ಟು ನಂಬರ್ಸ್ ಬಂದರೂ ನಮಗೆ ಸ್ವಲ್ಪ ಡೌಟ್ ಇದ್ದೇ ಇರುತ್ತೆ. ಅಫಿಷಿಯಲ್ ನಂಬರ್ಸ್ ಬೇಕಿದ್ರೆ ವೇಟ್ ಮಾಡೋಣ ಓಪನ್ ಮೈಂಡಲ್ಲಿ. ಆದರೆ GDP ಗ್ರೋತ್ ಅಂದರೆ ಒಂದು ನಂಬರ್ ಮಾತ್ರ, ಅದು ಸ್ವಲ್ಪ ಥಿಂಗ್ಸ್ ಹೈಡ್ ಮಾಡುತ್ತೆ. ಸೊ ನಾವು ಹೇಳೋದು ಏನು ಬೆಸ್ಟ್ ಅಂದರೆ ನಮ್ಮ ಎಕಾನಮಿ ಏನು ಸಿಚುವೇಶನಲ್ಲಿ ಇದೆ ಅಂತ ಡೀಪ್ ಡೈವ್ ಮಾಡೋದು. ಇದು ಸ್ವಲ್ಪ ಮೆಸ್ಸಿ ಆಗುತ್ತೆ. ಈ ಸ್ಟೋರಿನಲ್ಲಿ ನೀಟ್ ಕ್ಲಾರಿಟಿ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ಹೋಗಬೇಡಿ. ಎಕಾನಮಿ ಇಟ್ ಸೆಲ್ಫ್ ಮೆಸ್ಸಿ ಇದೆ. GDP ನಂಬರ್ಸ್ ಜಸ್ಟ್ ಓವರ್ ಸಿಂಪ್ಲಿಫೈ ಮಾಡ್ತವೆ. 1. ಎಕಾನಮಿ ಓವರ್ ಆಲ್ ಹೇಗಿದೆ? ಫಸ್ಟ್ ಬ್ರಾಡ್ ಲೆವೆಲ್ ಇಂಡಿಕೇಟರ್ಸ್ ನೋಡೋಣ. ಇದು ಸ್ವಲ್ಪ ರಫ್ ಐಡಿಯಾ ಕೊಡುತ್ತೆ ಎಕಾನಮಿ ಹೇಗಿದೆ ಅಂತ. ಬಟ್ ವಾರ್ನಿಂಗ್ ಏನಿದೆ ಅಂದರೆ ಇದು ಫುಲ್ ಆಕ್ಯುರೇಟ್ ಇರಲ್ಲ, ಜಸ್ಟ್ ಅಪ್ರಾಕ್ಸಿಮೇಟ್ ಸೆನ್ಸ್ ಸಿಗುತ್ತೆ. ಚಿಕ್ಕ ಎಂಟಿಟೀಸ್ದು ಇಂಡಿಕೇಟರ್ಸ್ ಮಿಕ್ಸ್ ಮಾಡಿ ಒಂದು ಜನರಲ್ ಇಂಡೆಕ್ಸ್ ಕ್ರಿಯೇಟ್ ಮಾಡ್ತಾರೆ. ಎಕಾನಮಿ ಸ್ಟೇಟಸ್ ಗೊತ್ತಾಗುತ್ತೆ ಅಂತ. ನಾನು ಸ್ವಲ್ಪ ಇಂಡೆಕ್ಸಸ್ ನೋಡಿದ್ದೀನಿ. ಅದರಲ್ಲಿ ಲಾಸ್ಟ್ ಫ್ಯೂ ಮಂತ್ಸ್ನಲ್ಲಿ ಎಕಾನಮಿ ಹೆವಿ ಗ್ರೋತ್ ಮಾಡಿಲ್ಲ, ಬಟ್ ಸ್ಟೇಬಲ್ ಇತ್ತು. SBI ರಿಸರ್ಚ್ ನೋಡಿದರೆ ಲಾಸ್ಟ್ ಫ್ಯೂ ಮಂತ್ಸ್ನಲ್ಲಿ ಎಕಾನಮಿ ಆ್ಯಕ್ಚುಲಿ ಎಕ್ಸೆಲರೇಟ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಆದರೆ ಎಕಾನಮಿ ಮೆಷರ್ ಮಾಡೋಕ್ಕೆ ಬೇರೆ ಬೇರೆ ವೇಸ್ ಇದೆ. ಒಂದು ಸಿಂಪಲ್ ಮೆಥಡ್ ಅಂದರೆ ಜಸ್ಟ್ ಜನರಿಂದ ಕೇಳೋದು. ಎಕ್ಸಾಕ್ಟ್ಲಿ ಅದು RBI ಮಾಡ್ತಾ ಇದೆ. ಅವರು ಸರ್ವೇಸ್ ಮಾಡಿ ರೆಗ್ಯುಲರ್ ಜನರ ಎಕನಾಮಿಕ್ ಕಂಡೀಷನ್ಸ್ ಬೇಗೆ ಕಾನ್ಫಿಡೆನ್ಸ್ ಏನಿದೆ ಅಂತ ಚೆಕ್ ಮಾಡ್ತಾರೆ. ಈ ಸರ್ವೇಸ್ ಏನು ಹೇಳ್ತಾ ಇದೆ ಅಂದರೆ ಕನ್ಸ್ಯೂಮರ್ಸ್ ಫ್ಯೂಚರ್ ಬಗ್ಗೆ ಆಪ್ಟಿಮಿಸ್ಟಿಕ್ ಇದ್ರು, ಬಟ್ ಪ್ರೆಸೆಂಟ್ ಸಿಚುವೇಶನ್ ಬಗ್ಗೆ ಸ್ವಲ್ಪ ಅನ್ಹ್ಯಾಪಿ ಫೀಲ್ ಮಾಡ್ತಾ ಇದ್ದಾರೆ. ಎಕನಾಮಿಕ್ ಆಕ್ಟಿವಿಟಿ ನೋಡೋಕ್ಕೆ ಒಂದು ಚೆನ್ನಾಗಿ ಇರೋ ವೇ ಇದೆ. ಜನ ಮತ್ತು ಗೂಡ್ಸ್ ಹೇಗೆ ಮೂವ್ಮೆಂಟ್ ಆಗ್ತಾ ಇದೆ ಅಂತ. ಇದಕ್ಕೆ ಕೆಲವು ಕೀ ಇಂಡಿಕೇಟರ್ಸ್ ಇದೆ. ಫಸ್ಟ್, ಇ-ವೇ ಬಿಲ್ಸ್, GST ಪರ್ಪಸಸ್ಗೆ ಲಾರ್ಜ್ ಕನ್ಸೈನ್ಮೆಂಟ್ಸ್ ಮೂವ್ ಜನರೇಟ್ ಮಾಡೋದು. ಸೆಕೆಂಡ್, ಟೋಲ್ ಕಲೆಕ್ಷನ್ಸ್, ರೋಡ್ ಮೂವ್ಮೆಂಟ್ ಆಕ್ಟಿವಿಟಿನ ರಿಫ್ಲೆಕ್ಟ್ ಮಾಡೋದು. ಇವತ್ತು ಜಾನ್ವರಿ ಮತ್ತು ಡಿಸೆಂಬರ್ನಲ್ಲಿ ಮೂವ್ಮೆಂಟ್ಸ್ ತುಂಬ ಸ್ಟ್ರಾಂಗ್ ಆಗಿದೆ. ನವೆಂಬರಲ್ಲಿ ಇ-ವೇ ಬಿಲ್ಸ್ ಡಿಪ್ ಆಯಿತು, ಬಟ್ ಅದು ಪೋಸ್ಟ್ ದಿವಾಲಿ ಸ್ಲೋಡೌನಿಂದ ಆಗಿರ್ಬೋದು. ಆದರೆ ಜಾನ್ವರಿಯಲ್ಲಿ ಸ್ಟ್ರಾಂಗ್ ರಿಕವರಿ ಆಯಿತು. 25% ಇಯರ್ ಆನ್ ಇಯರ್ ಗ್ರೋತ್ ರಿಜಿಸ್ಟರ್ ಮಾಡಿತ್ತು. ಎಕಾನಮಿನ ಬೇರೆ ಆಂಗಲಲ್ಲಿ ನೋಡಿದ್ರೆ ಜನ ಒಬ್ಬರು ಎಷ್ಟು ಪೇಮೆಂಟ್ ಮಾಡ್ತಾ ಇದ್ದಾರೆ ಅಂತ ಚೆಕ್ ಮಾಡ್ಬೋದು. ಇಂಟ್ರೆಸ್ಟಿಂಗ್ ಆಗಿ ಅದು ಕೂಡ ಪೋಸ್ಟ್ ದಿವಾಲಿ ಸ್ಲೋಡೌನ್ ರಿಫ್ಲೆಕ್ಟ್ ಮಾಡ್ತಾ ಇದೆ. ಎಕ್ಸಾಂಪಲ್ಗೆ UPI ಟ್ರಾನ್ಸಾಕ್ಷನ್ಸ್ ನೋಡೋಣ. IMPS ಪೇಮೆಂಟ್ಸ್ ಕೂಡ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ನವೆಂಬರಲ್ಲಿ ಗ್ರೋತ್ ಹೆವಿ ಡಿಪ್ ಆಯಿತು. ಆದರೆ ಇ-ವೇ ಬಿಲ್ಸ್ ಮತ್ತು ಟೋಲ್ ಕಲೆಕ್ಷನ್ಸ್ ಜಾನ್ವರಿಯಲ್ಲಿ ಸ್ಟ್ರಾಂಗ್ ರಿಕವರ್ ಆಗಿತ್ತು. UPI ಮತ್ತು IMPS ಗ್ರೋತ್ ಮಾತ್ರ ಸ್ವಲ್ಪ ಡಲ್ ಆಯಿತು. ಎಕಾನಮಿ ಫುಲ್ ಆಪರೇಟ್ ಆಗೋದಕ್ಕೆ ಎನರ್ಜಿ ಚೆನ್ನಾಗಿ ಸಪ್ಲೈ ಆಗಬೇಕು. ಅದಕ್ಕೆ ಪವರ್ ಕನ್ಸಂಪ್ಷನ್ನ ಕೂಡ ಎಕನಾಮಿ ಆಕ್ಟಿವಿಟಿಗೆ ಸ್ಟ್ರಾಂಗ್ ಪ್ರಾಕ್ಸಿ ಆಗಿ ನೋಡ್ಬೋದು. ಈ ಇಯರ್ನ ಸೆಕೆಂಡ್ ಕ್ವಾರ್ಟರಲ್ಲಿ ಪವರ್ ಕನ್ಸಂಪ್ಷನ್ ಚೆನ್ನಾಗಿರೋದಿಲ್ಲ, ಆಲ್ಮೋಸ್ಟ್ ಡಿಸ್ಮಲ್ ಅಂತ ಹೇಳ್ಬೋದು. ಬಟ್ ಲಾಸ್ಟ್ ಕ್ವಾರ್ಟರಲ್ಲಿ ಇಂಪ್ರೂವ್ಮೆಂಟ್ ಆಯಿತು. ಅದು ಸೂಪರ್ ಶಾರ್ಪ್ ಗ್ರೋತ್ ಆಗಿಲ್ಲ. ಅದಕ್ಕೆ ಬೇರೆ ಒಂದು ಆ್ಯಂಗಲ್ ನೋಡಿದ್ರೆ ಪೆಟ್ರೋಲ್ ಕನ್ಸಂಪ್ಷನ್ ಚೆಕ್ ಮಾಡ್ಬೋದು. ಜನ ಎಷ್ಟು ಮೂವ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಬ್ರಾಡ್ ಐಡಿಯಾ ಸಿಗುತ್ತೆ. ಎಕನಾಮಿಕ್ ಆಕ್ಟಿವಿಟಿಗೆ ಲೂಸ್ ಕೋರಿಲೇಷನ್ ಇದೆ. ಪವರ್ ಕನ್ಸಂಪ್ಷನ್ ಥರ ಸೆಕೆಂಡ್ ಕ್ವಾರ್ಟರಲ್ಲಿ ಪೆಟ್ರೋಲ್ ಕನ್ಸಂಪ್ಷನ್ ಕೂಡ ಇಯರ್ ಆನ್ ಇಯರ್ ಡ್ರಾಪ್ ಆಯಿತು, ಬಟ್ ಆದಮೇಲೆ ಶಾರ್ಪ್ ಬೌನ್ಸ್ ಬ್ಯಾಕ್ ಆಯಿತು. ಜಾನ್ವರಿಯಲ್ಲಿ 3.1% ಗ್ರೋತ್ ರಿಜಿಸ್ಟರ್ ಆಯಿತು. ಡೀಸೆಲ್ ಕನ್ಸಂಪ್ಷನ್ ಕೂಡ ಸಿಮಿಲರ್ ಪ್ಯಾಟರ್ನ್ ಫಾಲೋ ಮಾಡ್ತಾ ಇದೆ. ಪೆಟ್ರೋಲ್ ಯೂಶಲಿ ಚಿಕ್ಕ ವೆಹಿಕಲ್ಸ್ಗೆ ಯೂಸ್ ಆಗ್ತಾ ಇದೆ, ಬಟ್ ಡೀಸೆಲ್ ಟ್ರಕ್ಸ್ ಮತ್ತು ಟ್ರ್ಯಾಕ್ಟರ್ಸ್ಗೆ ಇಂಪಾರ್ಟೆಂಟ್. ಸೊ ಅದು ನಮ್ಮ ಎಕಾನಮಿಗೆ ಬೇರೆ ಸೆಕ್ಟರ್ ಬಗ್ಗೆ ಹಿಂಟ್ ಕೊಡುತ್ತೆ. 2. ರೆಗ್ಯುಲರ್ ಜನರು ಹೇಗಿದ್ದಾರೆ? ಎಕನಾಮಿಕ್ ಡೇಟಾ ನೋಡೋಕ್ಕೆ ಮೇನ್ ಇಂಟೆನ್ಷನ್ ಏನಂದರೆ ರೆಗ್ಯುಲರ್ ಜನರ ಲೈಫ್ಗೆ ಎಕನಾಮಿ ಹೇಗೆ ಇಂಪ್ಯಾಕ್ಟ್ ಮಾಡ್ತಾ ಇದೆ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ನಾವು ಎಕನಾಮಿ ಜನರ ಲೈಫ್ಗೆ ಹೇಗೆ ಟಚ್ ಮಾಡ್ತಾ ಇದೆ ಅಂತ 3 ಮೇನ್ ಫ್ಯಾಕ್ಟರ್ಸ್ ನೋಡೋಣ. ಫಸ್ಟ್, ಇಂಡಿಯನ್ಸ್ ಎಷ್ಟು ಕನ್ಸಂಪ್ಷನ್ ಮಾಡ್ತಾ ಇದ್ದಾರೆ. ಸೆಕೆಂಡ್, ಇಂಡಿಯನ್ಸ್ಗೆ ಸಾಕಷ್ಟು ಜಾಬ್ಸ್ ಇದೆಯಾ. ಥರ್ಡ್, ಇಂಡಿಯನ್ಸ್ಗೆ ಎಷ್ಟು ಕ್ರೆಡಿಟ್ ಆಕ್ಸೆಸ್ ಇದೆ. ಜನ ಶಾಪಿಂಗ್ ಮಾಡ್ತಾ ಇದ್ದಾರಾ? ಎಕನಾಮಿ ಅಂದರೆ ಏನು? ಮಿಲಿಯನ್ಸ್ ಆಫ್ ಪೀಪಲ್ ಸ್ಟಫ್ ಪರ್ಚೇಸ್ ಮಾಡ್ತಾ ಇದ್ದಾರಲ್ಲ, ಅದು ಎಕನಾಮಿಗೆ ಬೇಸ್ ಇದೆ.
ಅದಕ್ಕೆ ಎಕಾನಮಿ ಹೇಗಿದೆ ಅಂತ ಗಾಜ್ ಮಾಡೋಕ್ಕೆ ಜನ ಶಾಪಿಂಗ್ ಮೂಡಲ್ಲಿ ಇದ್ದಾರಾ ಇಲ್ಲ ಅಂತ ನೋಡಬೇಕು. ಬಿಗ್ಗೆಸ್ಟ್ ಪರ್ಚೇಸ್ ಯಾವುದು ಅಂತ ನೋಡಬೇಕಾದ್ರೆ ವೆಹಿಕಲ್ಸ್. ಯಾವಾಗ ಒಬ್ಬ ವ್ಯಕ್ತಿ ಫ್ಯೂಚರ್ ಬಗ್ಗೆ ಕಾನ್ಫಿಡೆಂಟ್ ಆಗಿರ್ತಾನೆ ಆವಾಗ ಅವನು ವೆಹಿಕಲ್ಸಲ್ಲಿ ಇನ್ವೆಸ್ಟ್ ಮಾಡ್ತಾನೆ. ಸೊ ಆಟೋಮೋಟಿವ್ ಸೇಲ್ಸ್ಗೆ ಎಕನಾಮಿಸ್ಟ್ ಚೆನ್ನಾಗಿ ಫೋಕಸ್ ಮಾಡ್ತಾರೆ. ಲಾಸ್ಟ್ ಕ್ವಾರ್ಟರಲ್ಲಿ ಆಟೋಮೊಬೈಲ್ ಸೇಲ್ಸ್ ಡಿಕ್ಲೈನ್ ಆಯಿತು. ಇದಕ್ಕೆ ಸ್ವಲ್ಪ ವರಿ ಮಾಡಬೇಕು. ಆದರೆ ಅದು ಪೀಪಲ್ ಫ್ಯೂಚರ್ ಬಗ್ಗೆ ಪೆಸಿಮಿಸ್ಟಿಕ್ ಆಗಿರ್ತಾರೆ ಅಂತ ಸಿಗ್ನಲ್ ಕೊಡುತ್ತೆ. ಬಟ್ ಜಾನ್ವರಿನಲ್ಲಿ ಮೇಜರ್ ಟರ್ನ್ ಅರೌಂಡ್ ಆಯಿತು. ಆವರೆಗೂ ನಾವು ನೋಡಿದಂಗೆ ಅದು ಕಾನ್ಫಿಡೆನ್ಸ್ ರಿಟರ್ನ್ ಆಗ್ತಾ ಇದೆ ಅಂತ ಇಂಡಿಕೇಟ್ ಮಾಡ್ಬೋದು. ಕನ್ಸಂಪ್ಷನ್ ಇಂಡಿಕೇಟರ್ಸ್ ನೋಡಿದರೆ ಪಿಕ್ಚರ್ ತುಂಬ ಕಾಂಪ್ಲಿಕೇಟೆಡ್ ಇದೆ. ಕನ್ಸ್ಯೂಮರ್ ಡ್ಯೂರೇಬಲ್ಸ್ ಅಂದರೆ ಟಿವಿ, ಫ್ರಿಡ್ಜ್, AC ಈ ಥರ ಬಿಗ್ ಟಿಕೆಟ್ ಐಟಮ್ಸ್ ಸೇಲ್ಸ್ ಲಾಸ್ಟ್ ಕ್ವಾರ್ಟರಲ್ಲಿ ನೀಟಾಗಿ ಇನ್ಕ್ರೀಸ್ ಆಯಿತು. ಆದರೆ ನಾನ್ ಡ್ಯೂರೇಬಲ್ಸ್ ಅಂದರೆ ಡೈಲಿ ಎಸೆನ್ಷಿಯಲ್ಸ್, FMCG ಪ್ರಾಡಕ್ಟ್ಸ್ ಗ್ರೋತ್ ಫ್ಲ್ಯಾಟ್ ಆಯಿತು. FMCG ಮೇಜರ್ಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ನೋಡಿದರೆ ಅವರಿಗೆ ಡಿಮಾಂಡ್ ಮ್ಯೂಟೆಡ್ ಅಂತ ಸಿಗ್ನಲ್ ಬಂತು. ಇಂಡಿಯನ್ಸ್ಗೆ ಸಾಕಷ್ಟು ಕೆಲಸ ಇದೆಯಾ? ಶಾಪಿಂಗ್ ಮಾಡೋಕ್ಕೆ ಜನರು ದುಡ್ಡು ಅರ್ನ್ ಮಾಡಬೇಕು. ಸೊ ಎಕನಾಮಿ ಬಗ್ಗೆ ಕೆಲಸ ಕ್ರಿಯೇಟ್ ಆಗ್ತಾ ಇದೆಯಾ ಅಂತ ಚೆಕ್ ಮಾಡೋದು ತುಂಬ ಇಂಪಾರ್ಟೆಂಟ್. ಆರ್ಗನೈಸ್ ಸೆಕ್ಟರ್ ಅಂದರೆ IT, ಮ್ಯಾನುಫ್ಯಾಕ್ಚರಿಂಗ್, ಕಾರ್ಪೊರೇಟ್ ಜಾಬ್ಸ್ ಲಾಸ್ಟ್ ಫ್ಯೂ ಮಂತ್ಸಲ್ಲಿ ಬ್ಯುಸಿಯಾಗಿ ನ್ಯೂ ಜಾಬ್ಸ್ ಕ್ರಿಯೇಟ್ ಮಾಡ್ತಾ ಇದೆ. ಡಿಸೆಂಬರ್ 2023 ನೋಡಿದರೆ ಆರ್ಗನೈಸ್ ಸೆಕ್ಟರಲ್ಲಿ ಎಂಪ್ಲಾಯ್ಮೆಂಟ್ ಫಾಸ್ಟೆಸ್ಟ್ ರೇಟಲ್ಲಿ ಗ್ರೋ ಆಗ್ತಾ ಇದೆ. ಆದರೆ ಮೋಸ್ಟ್ ಇಂಡಿಯನ್ ಜಾಬ್ಸ್ ಇನ್ಫಾರ್ಮಲ್ ಸೆಕ್ಟರಲ್ಲಿ ಇದೆ. ಡೈಲಿ ವೇಜ್, ಗಿಗ್ ಜಾಬ್ಸ್, ಸ್ಮಾಲ್ ಬಿಸ್ನೆಸಸ್. ಸ್ಯಾಡ್ ಪಾರ್ಟ್ ಅಂದರೆ ಎಕನಾಮಿ ಫುಲ್ ಕನ್ಸಿಡರ್ ಮಾಡಿದರೆ ಇಂಡಿಯಾ ಅನ್ಎಂಪ್ಲಾಯ್ಮೆಂಟ್ ರೇಟ್ 8% ಹತ್ರ ಸ್ಟೇಬಲ್ ಆಗಿದೆ. ಅದಕ್ಕೆ ಸ್ವಲ್ಪ ಕನ್ಸರ್ನ್ ಇದೆ. ಅರ್ಬನ್ ವರ್ಸಸ್ ರೂರಲ್ ಜಾಬ್ ಮಾರ್ಕೆಟ್ ಬಿಗ್ ಗ್ಯಾಪ್. ಜಾನ್ವರಿಯಲ್ಲಿ ಅರ್ಬನ್ ಮತ್ತು ರೂರಲ್ ಇಂಡಿಯಾ ಜಾಬ್ ಮಾರ್ಕೆಟ್ ಟೋಟಲಿ ಡಿಫ್ರೆಂಟ್ ಪಾತಲ್ಲಿ ಹೋಗ್ತಾ ಇತ್ತು. ಅರ್ಬನ್ ಇಂಡಿಯಾದಲ್ಲಿ ವರ್ಕ್ ಫೋರ್ಸ್ ಪಾರ್ಟಿಸಿಪೇಷನ್ ಇನ್ಕ್ರೀಸ್ ಆಯಿತು, ಬಟ್ ರೂರಲ್ ಇಂಡಿಯಾದಲ್ಲಿ ಡ್ರಾಪ್ ಆಯಿತು. ರೂರಲ್ ಏರಿಯಾಸ್ ಅಲ್ಲಿ ಜನರು ವರ್ಕ್ ಫೋರ್ಸ್ ಗ್ಯಾರಂಟಿ ಸ್ಕೀಮ್ಸ್, ಮನ್ರೇಗಾ ಮೇಲೆ ಹೆವಿಲಿ ಡಿಪೆಂಡ್ ಆಗ್ತಾ ಇದ್ರು. ಇಯರ್ ಆನ್ ಇಯರ್ ಕಂಪೇರ್ ಮಾಡಿದರೆ ಮನ್ರೇಗಾ ಜಾಬ್ ಸೀಕರ್ಸ್ 14% ಇನ್ಕ್ರೀಸ್ ಆಯಿತು. ಬಟ್ ಐರನಿ ಏನಿದೆ ಅಂದರೆ ಆ್ಯಕ್ಚುಯಲ್ ಅವೈಲೇಬಲ್ ಜಾಬ್ಸ್ ಕಡಿಮೆ ಆಗ್ತಾ ಇತ್ತು. ಇಂಡಿಯನ್ಸ್ಗೆ ಸಾಕಷ್ಟು ಕ್ರೆಡಿಟ್ ಸಿಗ್ತಾ ಇದೆಯಾ? ಸ್ವಲ್ಪ ಟೈಮ್ ಹಿಂದೆ RBI ವರಿ ಆಗಿತ್ತು, ಜನರು ಹೆವಿ ಲೋನ್ ತಗೋತಾ ಇದ್ದಾರೆ ಅಂತ. ರಿಟೇಲ್ ಕ್ರೆಡಿಟ್ ಎಕ್ಸ್ಪ್ಲೋಷನ್ ಕಂಟ್ರೋಲ್ ಮಾಡೋಕ್ಕೆ, ಬ್ಯಾಂಕ್ಸ್ಗೆ ರಿಸ್ಕ್ ವೇಟೇಜ್ ಇನ್ಕ್ರೀಸ್ ಮಾಡೋಕ್ಕೆ RBI ಸ್ಟೆಪ್ ತಗೋತಿತ್ತು. ಆದರೆ ಜೂನ್ 2023 ನಂತರ ರಿಟೇಲ್ ಲೆಂಡಿಂಗ್ ಶಾರ್ಪ್ ಸ್ಲೋಡೌನ್ ಆಯಿತು. ಪಾಸ್ಟ್ 6 ಮಂತ್ಸ್ ನೋಡಿದರೆ ಕ್ರೆಡಿಟ್ ಗ್ರೋತ್ ತುಂಬ ಡಲ್ ಇದೆ. ಬ್ಯಾಂಕ್ ಲೋನ್ಸ್ ತೆಗೆದು ಸ್ಲೋ ಆಗ್ತಾ ಇದೆ ಅಂತ ಕ್ಲಿಯರ್ ಆಗಿದೆ. ಕ್ರೆಡಿಟ್ ಕಾರ್ಡ್ ಬಿಲ್ ಪೇಮೆಂಟ್ಸ್ ಸ್ಲೈಟ್ ಸ್ಲೋಡೌನ್. ಕ್ರೆಡಿಟ್ ಕಾರ್ಡ್ ಬಿಲ್ ಪೇಮೆಂಟ್ಸ್ ಗ್ರೋತ್ ಕೂಡ ಸ್ಲೋಡೌನ್ ಆಗಿದೆ. ಬಟ್ ರಿಟೇಲ್ ಲೆಂಡಿಂಗ್ ಜೊತೆ ಕಂಪೇರ್ ಮಾಡಿದರೆ ಸ್ಲೋಡೌನ್ ತುಂಬ ಡ್ರಾಸ್ಟಿಕ್ ಇಲ್ಲ. ಹೌಸಿಂಗ್ ಲೋನ್ಸ್ ಗ್ರೋತ್ ಲಾಸ್ಟ್ ಇಯರಲ್ಲಿ ಸಡನ್ ಆಗಿ ಡ್ರಾಪ್ ಆಯಿತು, ಮೀನಿಂಗ್ ಪೀಪಲ್ ಕಾಶಿಯಸ್ ಆಗ್ತಾ ಇದ್ದಾರೆ ಅಂತ ಇಂಡಿಕೇಟ್ ಮಾಡುತ್ತೆ. ರುಪಿ ಕೆಲಸಕ್ಕೆ ಆಗ್ತಾ ಇದೆ. ರೀಸೆಂಟ್ ಎಕನಾಮಿಕ್ ನ್ಯೂಸ್ ನೋಡಿದರೆ ರುಪಿ ತುಂಬ ವೀಕನ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ನಮ್ಮ ನ್ಯೂಸ್ ಲೆಟರಲ್ಲಿ ಕೂಡ ಇದರ ಬಗ್ಗೆ ಮುಂದೆ ಡಿಸ್ಕಸ್ ಮಾಡಿದ್ದೀವಿ. ರುಪಿ ವ್ಯಾಲ್ಯೂ ಏನು ಮೇಲೆ ಡಿಪೆಂಡ್ ಆಗುತ್ತೆ? ಇಂಡಿಯಾದಿಂದ ಜನ ಎಷ್ಟು ವಸ್ತು ಪರ್ಚೇಸ್ ಮಾಡ್ತಾ ಇದ್ದಾರೆ, ಇಂಡಿಯಾನಲ್ಲಿ ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಕಾನ್ವರ್ಸ್ಲಿ ಇಂಡಿಯನ್ಸ್ ಫಾರಿನ್ ಕರೆನ್ಸಿ ಎಷ್ಟು ಯೂಸ್ ಮಾಡ್ತಾ ಇದ್ದಾರೆ. ಜಾನ್ವರಿಯಲ್ಲಿ ಇಂಡಿಯನ್ ಮರ್ಚೆಂಡೈಸ್ ಎಕ್ಸ್ಪೋರ್ಟ್ಸ್ ಡ್ರಾಪ್ ಆಯಿತು. ಮೇಜರ್ ರೀಸನ್ ಅಂದರೆ ಪೆಟ್ರೋಲಿಯಂ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಕಡಿಮೆ ಆಗಿದ್ದು. ರಷ್ಯಾ ಆಯಿಲ್ ಮೇಲೆ ಅಮೆರಿಕ ಸ್ಯಾಂಕ್ಷನ್ಸ್ ಹಾಕಿದ್ದು, ಅದಕ್ಕೆ ಇಂಪ್ಯಾಕ್ಟ್ ಆಗ್ಬೋದು ಅಂತ ಗೆಸ್ ಮಾಡ್ಬೋದು. ಅದೇ ಟೈಮಲ್ಲಿ ಇಂಡಿಯಾಸ್ ಮರ್ಚೆಂಡೈಸ್ ಇಂಪೋರ್ಟ್ಸ್ 10.3% ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಯಿತು. ಅದರ ರಿಸಲ್ಟ್ ಟ್ರೇಡ್ ಡೆಫಿಸಿಟ್ $23 ಬಿಲಿಯನ್ ರೀಚ್ ಆಯಿತು. ಲಾಸ್ಟ್ ಇಯರ್ ಸೇಮ್ ಟೈಮಲ್ಲಿ ಇದು $16.6 ಬಿಲಿಯನ್ ಆಯಿತು. ಬಿಗ್ ಜಂಪ್. ಆದರೆ ಸರ್ವಿಸ್ ಸೆಕ್ಟರ್ ಇದರ ಆಪೋಸಿಟ್ ಪರ್ಫಾರ್ಮ್ ಮಾಡಿತ್ತು. ಜಾನ್ವರಿಯಲ್ಲಿ ಸರ್ವಿಸಸ್ ಎಕ್ಸ್ಪೋರ್ಟ್ಸ್ 16.5% ಮತ್ತು ಸರ್ವಿಸಸ್ ಇಂಪೋರ್ಟ್ಸ್ 13.8% ಇನ್ಕ್ರೀಸ್ ಆಯಿತು. ಸೊ ಇಂಡಿಯಾ ಸರ್ವಿಸಸ್ ಟ್ರೇಡ್ ಸರ್ಪ್ಲಸ್ $19.1 ಬಿಲಿಯನ್ ರೀಚ್ ಆಯಿತು, ಹೈಯೆಸ್ಟ್ ಎವರ್. ಇನ್ವೆಸ್ಟ್ಮೆಂಟ್ ಸಿಚುಯೇಷನ್ಸ್ ನಾಟ್ ಗ್ರೇಟ್. ಇಂಡಿಯಾ FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನೋಡಿದರೆ ಲಾಸ್ಟ್ ಇಯರ್ ತುಂಬ ಇನ್ಕ್ರೀಸ್ ಆಗಿತ್ತು, ಬಟ್ ಪ್ಯಾರಲಲ್ ಆಗಿ ಫಾರಿನ್ ಔಟ್ಫ್ಲೋಸ್ ಹೆವಿ ಆಯಿತು. ಇಂಡಿಯಾಯಿಂದ ಫಾರಿನ್ಗೆ ದುಡ್ಡು ಟ್ರಾನ್ಸ್ಫರ್ ಮಾಡೋದು ಇನ್ಕ್ರೀಸ್ ಆಯಿತು. ಇಂಡಿಯನ್ ಕಂಪನೀಸ್ ಕೂಡ ಫಾರಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರು. ಎಂಡ್ ರಿಸಲ್ಟ್ ನೆಟ್ FDI ಇಂಪ್ಯಾಕ್ಟ್ ಆಲ್ಮೋಸ್ಟ್ ಝೀರೋ. ಸ್ಟಾಕ್ ಮಾರ್ಕೆಟ್ ನೋಡಿದರೆ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಹೆವಿ ಮನಿ ವಿಡ್ರಾ ಮಾಡ್ತಾ ಇದ್ದಾರೆ. ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮ್ ಇದಷ್ಟೇ ಫಾಸ್ಟಾಗಿ ಫಂಡ್ಸ್ ಔಟ್ಫ್ಲೋ ಆಗಿದೆ. ರುಪಿ ಪ್ರೆಷರ್ ಮೇಲೆ ಪ್ರೆಷರ್. ರುಪಿ ರೆಕಾರ್ಡ್ ಲೋಯೆಸ್ಟ್ ವ್ಯಾಲ್ಯೂ ರೀಚ್ ಆಗಿದೆ. RBI ಕೂಡ ಹೆವಿ ರಿಸರ್ವ್ಸ್ ಬರ್ನ್ ಮಾಡ್ತಾ ಇದೆ ರುಪಿ ಡಿಫೆಂಡ್ ಮಾಡೋಕ್ಕೆ. ಇಂಡಿಯಾ ಗ್ರೋತ್ ಆಗ್ತಾ ಇದೆ, ಆದರೆ ಎಲ್ಲಿ ಗ್ರೋತ್ ಬಂದಿದೆ? ಡಿಸೆಂಬರ್ ಕ್ವಾರ್ಟರ್ ಎಕಾನಮಿ ಬೆಟರ್ ಪರ್ಫಾರ್ಮ್ ಮಾಡುತ್ತೆ ಅಂತ ಆ್ಯನಲಿಸ್ಟ್ ಕಾನ್ಫಿಡೆಂಟ್ ಇದ್ದಾರೆ. ಬಟ್ ಗ್ರೋತ್ ಆ್ಯಕ್ಚುಲ್ ಆಗಿ ಎಲ್ಲಿಂದ ಬಂದಿದೆ? 3 ಮೇಜರ್ ರೀಸನ್ಸ್ ಮೆನ್ಷನ್ ಮಾಡ್ತಾ ಇದ್ದಾರೆ. ಫಸ್ಟ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಕ್ಯಾಪೆಕ್ಸ್ ಬೂಸ್ಟ್. ಸೆಕೆಂಡ್, ಮ್ಯಾನುಫ್ಯಾಕ್ಚರ್ ಸೆಕ್ಟರಲ್ಲಿ ಆಕ್ಟಿವಿಟಿ ಇನ್ಕ್ರೀಸ್. ಥರ್ಡ್, ಇಂಡಿಯನ್ ಫಾರ್ಮರ್ಸ್ಗೆ ಬೆಟರ್ ಸೀಸನ್ ಸಿಗೋದು. ಕ್ಯಾಪೆಕ್ಸ್, ಗವರ್ಮೆಂಟ್ ಸ್ಪೆಂಡಿಂಗ್ ಬ್ಯಾಕ್ ಇನ್ ಆ್ಯಕ್ಷನ್. ಇಂಡಿಯಾ ಗ್ರೋತ್ ಲಾಸ್ಟ್ ಫ್ಯೂ ಇಯರ್ಸಲ್ಲಿ ಹೆವಿ ಗವರ್ಮೆಂಟ್ ಕ್ಯಾಪೆಕ್ಸ್ ಸ್ಪೆಂಡಿಂಗ್ ಮೇಲೆ ಡಿಪೆಂಡ್ ಆಗಿತ್ತು. ಬಟ್ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟಲ್ಲಿ ಇದು ಡಲ್ ಆಗಿತ್ತು. ಲೋಕಸಭಾ ರೀಶಫಲ್ ಇಂಪ್ಯಾಕ್ಟ್ ಅಂತ ಗೆಸ್ ಮಾಡ್ಬೋದು. ಆದರೆ ಡಿಸೆಂಬರ್ ಎಂಡ್ವರೆಗೂ ಕೇಪೆಕ್ಸ್ ಶಾರ್ಪ್ ಬೌನ್ಸ್ ಬ್ಯಾಕ್ ಆಯಿತು.
ಅಕ್ಟೋಬರ್ ನವೆಂಬರ್ ಸ್ಲೋ ಆಗಿತ್ತು. ಡಿಸೆಂಬರಲ್ಲಿ ಗವರ್ಮೆಂಟ್ ಸ್ಪೆಂಡಿಂಗ್ ಆಲ್ಮೋಸ್ಟ್ ಡಬಲ್ ಆಗಿತ್ತು ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ. ಇದು ಸೈನ್ ಕೊಡುತ್ತೆ ಗವರ್ಮೆಂಟ್ ಹೆವಿ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಾ ಇದೆ ಎಕಾನಮಿ ಕಿಕ್ ಸ್ಟಾರ್ಟ್ ಮಾಡೋಕ್ಕೆ. ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಗ್ರೋತ್ ಸೂಪರ್ ಅಗ್ರೆಸಿವ್ ಇರಲಿಲ್ಲ. ಸೆಂಟ್ರಲ್ ಗವರ್ಮೆಂಟ್ ಕೇಪೆಕ್ಸ್ 1.7% ಜಸ್ಟ್ ಇನ್ಕ್ರೀಸ್ ಆಯಿತು. ಬಟ್ ಸ್ಟೇಟ್ ಗವರ್ಮೆಂಟ್ ಕೇಪೆಕ್ಸ್ ಶಾರ್ಪ್ ಡಿಕ್ಲೈನ್ ಆಯಿತು. ಗವರ್ಮೆಂಟ್ ಸ್ಪೆಂಡಿಂಗ್ ಫೋಕಸ್ ಕೇಪೆಕ್ಸ್ ಜೊತೆ ರೆವೆನ್ಯೂ ಸ್ಪೆಂಡಿಂಗ್ ಮೇಲೆ ಇದ್ದಿತ್ತು. ಸ್ಟೇಟ್ ಮತ್ತು ಸೆಂಟ್ರಲ್ ಲೆವೆಲ್ಸಲ್ಲಿ ರೆವೆನ್ಯೂ ಸ್ಪೆಂಡಿಂಗ್ ಇನ್ಕ್ರೀಸ್ ಆಗಿತ್ತು. ಗವರ್ಮೆಂಟ್ ಇನ್ವೆಸ್ಟ್ಮೆಂಟ್ ಇಂಪಾರ್ಟೆಂಟ್, ಬಟ್ ಹೆಲ್ದಿ ಎಕಾನಮಿಯಲ್ಲಿ ಪ್ರೈವೇಟ್ ಸೆಕ್ಟರ್ ಕೇಪೆಕ್ಸ್ ಮೇಜರ್ ರೋಲ್ ಪ್ಲೇ ಮಾಡಬೇಕು. ಇಂಡಿಯಾ ಅಲ್ಲಿ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಫ್ಲಾಟ್ ಇದೆ, ನೋ ಮೇಜರ್ ಇನ್ಕ್ರೀಸ್. ಲಾಸ್ಟ್ ಕ್ವಾರ್ಟರ್ ಪ್ರೈವೇಟ್ ಕಂಪನಿ ಇನ್ವೆಸ್ಟ್ಮೆಂಟ್ ಇಂಟೆನ್ಷನ್ ಇನ್ಕ್ರೀಸ್ ಆಗಿಲ್ಲ. ಲಾಸ್ಟ್ ಇಯರ್ ಸೆಕೆಂಡ್ ಕ್ವಾರ್ಟರ್ ಅಲ್ಲಿ ಈವನ್ ಸ್ಲೋವರ್ ಗ್ರೋತ್ ನೋಡಿದ್ದೀವಿ. ಬಟ್ ಇದಕ್ಕೆ ಒನ್ ಪಾಸಿಬಲ್ ರೀಸನ್ ಓವರ್ ಆಲ್ ಎಕಾನಮಿ ಫೈನಾನ್ಷಿಯಲ್ ಸ್ಟಾರ್ಟ್ ಅಲ್ಲಿ ಫ್ಲಾಟ್ ಆಗಿತ್ತು. ಅದಕ್ಕೆ ಕಂಪನೀಸ್ ಕಾಶಿಯಸ್ ಆಗಿರ್ಬೋದು. ಕಾರ್ಪೊರೇಟ್ ಪರ್ಫಾರ್ಮೆನ್ಸ್ ಸೈನ್ಸ್ ಆಫ್ ರಿಕವರಿ. ಕಾರ್ಪೊರೇಟ್ ಇಂಡಿಯಾ ಎಬಿಟಾ ಗ್ರೋತ್ ಎಲ್ಲ ಫೈನಾನ್ಷಿಯಲ್ ಇಯರ್ ಅಲ್ಲಿ ಡ್ರಾಪ್ ಆಗ್ತಾ ಬಂದಿತ್ತು. ಬಟ್ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಫಸ್ಟ್ ಟೈಮ್ 5.2% ಇನ್ಕ್ರೀಸ್ ಆಯಿತು. ಕ್ಯಾಪಿಟಲ್ ಗೂಡ್ಸ್ ಇಂಪೋರ್ಟ್ ಕೂಡ ಗ್ರೋತ್ ನೋಡ್ತಾ ಇದೆ. ಡಿಸೆಂಬರ್ ಅಲ್ಲಿ 7.6% ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಯಿತು. ಮೀನಿಂಗ್ ಕಂಪನೀಸ್ ಫ್ಯೂಚರ್ ಎಕ್ಸ್ಪ್ಯಾನ್ಷನ್ ಗೇರಿಂಗ್ ಅಪ್ ಮಾಡ್ತಾ ಇದ್ದಾರೆ. ಮ್ಯಾನುಫ್ಯಾಕ್ಚರಿಂಗ್ ಪಾಸಿಟಿವ್ ಸಿಗ್ನಲ್ಸ್. ಇಂಡಿಯನ್ ಇಂಡಸ್ಟ್ರಿ ಕನ್ಸಿಸ್ಟೆಂಟ್ ಗ್ರೋತ್ ನೋಡ್ತಾ ಇದೆ. ಫಸ್ಟ್ 2 months ಆಫ್ ಲಾಸ್ಟ್ ಕ್ವಾರ್ಟರ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಕ್ಟಿವಿಟಿ ಅಪ್ಡೇಟ್ ಟ್ರೆಂಡ್ ಆಗಿತ್ತು. ಇಂಡಿಯಾಸ್ ಮ್ಯಾನುಫ್ಯಾಕ್ಚರಿಂಗ್ PMI ಇನ್ಕ್ರೀಸ್ ಆಯಿತು. ಮೀನಿಂಗ್ ಬಿಸ್ನೆಸಸ್ ಫ್ಯೂಚರ್ ಬಗ್ಗೆ ಆಪ್ಟಿಮಿಸ್ಟಿಕ್ ಇದ್ದಾರೆ. ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ IIP ಆಫ್ಟರ್ Q2 ಡಿಪ್ ಬೌನ್ಸ್ ಬ್ಯಾಕ್ ಆಯಿತು. ನವೆಂಬರ್ IIP 6 month ಹೈ ರೀಚ್ ಆಯಿತು. 5% ಇಯರ್ ಆನ್ ಇಯರ್ ಗ್ರೋತ್. ಡಿಸೆಂಬರಲ್ಲಿ 3.2% ಡ್ರಾಪ್ ಆಯಿತು. ಅಗ್ರಿಕಲ್ಚರ್ ಫಾರ್ಮರ್ಸ್ ಹ್ಯಾಡ್ ಗುಡ್ ಸೀಸನ್. ರಾಬಿ ಸೀಸನ್ ಅಲ್ಲಿ ಕಲ್ಟಿವೇಟೆಡ್ ಲ್ಯಾಂಡ್ 1.7% ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಯಿತು. ಆಯಿಲ್ ಸೀಡ್ಸ್ ಮತ್ತು ಕೋರ್ಸ್ ಸೀರಿಯಲ್ಸ್ ಕಲ್ಟಿವೇಷನ್ ಡ್ರಾಪ್ ಆಯಿತು. ಬಟ್ ಫರ್ಟಿಲೈಸರ್ ಸೇಲ್ಸ್ 10% ಇಯರ್ ಆನ್ ಇಯರ್ ಜಂಪ್ ಆಯಿತು. ಮೀನಿಂಗ್ ಕಲ್ಟಿವೇಷನ್ ಮೋರ್ ಇಂಟೆನ್ಸಿವ್ ಆಗಿದೆ. ಗುಡ್ ಮಾನ್ಸೂನ್ ಹೆಲ್ಪ್ಡ್. ರಿಸರ್ವರ್ ವಾಟರ್ ಲೆವೆಲ್ಸ್ ಬೆಟರ್ ಇದ್ದಾವೆ ಫಾರ್ ನೆಕ್ಸ್ಟ್ ಕ್ರಾಪಿಂಗ್ ಸೀಸನ್. ಸೊ ಹೌಸ್ ದ ಎಕಾನಮಿ ಡೂಯಿಂಗ್? ಇಂಡಿಯಾಸ್ GDP ನಂಬರ್ ಅಫಿಷಿಯಲಿ ಅನೌನ್ಸ್ ಆಗಬೇಕು ಸೂನ್. ಬಟ್ ರಿಯಲ್ ಎಕಾನಮಿ 1 ನಂಬರ್ನಲ್ಲಿ ಕ್ಯಾಪ್ಚರ್ ಮಾಡೋಕ್ಕೆ ಆಗಲ್ಲ. ಗ್ರೋತ್ ರೇಟ್ ಫ್ಲಕ್ಚುಯೇಷನ್ಸ್ ಇದೆ. ಕ್ರೆಡಿಟ್ ಸೈಕಲ್ ಶಿಫ್ಟ್ ಆಗ್ತಾ ಇದೆ. ಟ್ರೇಡ್ ಬ್ಯಾಲೆನ್ಸ್ ಸ್ವಿಂಗ್ಸ್ ಇದೆ. ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡ್ತಾ ಇದೆ. ಸಮ್ ಇಂಡಿಕೇಟರ್ಸ್ ರೆಸಿಲಿಯನ್ಸ್ ತೋರಿಸ್ತಾ ಇದ್ದಾರೆ, ವೈಲ್ ಅದರ್ಸ್ ಸ್ಟ್ರೆಸ್ ಪಾಯಿಂಟ್ಸ್ ಹೈಲೈಟ್ಸ್ ಮಾಡ್ತಾ ಇದ್ದಾರೆ. ಇದು ತಾನೇ ನಮ್ಮ ದೇಶದ ಆರ್ಥಿಕ ಸ್ಥಿತಿ. ಇದು ಇವತ್ತಿನ ಫಸ್ಟ್ ಸ್ಟೋರಿ. ಬನ್ನಿ ಸೆಕೆಂಡ್ ಸ್ಟೋರಿ ನೋಡೋಣ. ಸರ್ಕಾರ ದುಡ್ಡು ಹೆಚ್ಚಿದೆ ಅಂತ ಕೇಳೋದು ನಮಗೆ ಗೊತ್ತು, ಆದರೆ ಅದನ್ನು ಹೇಗೆ ಚಲಿಸಬೇಕು? ಮುಖ್ಯವಾಗಿ ಸರ್ಕಾರದ ಖರ್ಚು ಯಾವ ಥರ ಇರಬೇಕು? ಪ್ರತ್ಯೇಕವಾಗಿ ನೋಡಿದ್ರೆ ಎಲ್ಲದಕ್ಕೂ ಸೊಲ್ಯೂಷನ್ ಒಂದೇ, ಪಬ್ಲಿಕ್ ಸ್ಪೆಂಡಿಂಗ್. ಆದರೆ ಎಲ್ಲ ಪಬ್ಲಿಕ್ ಸ್ಪೆಂಡಿಂಗ್ ಸಮಾನವಲ್ಲ. ಪ್ರತಿ ರೂಪಾಯಿ ರೋಡ್ ಕಟ್ಟಕ್ಕೆ, ಪವರ್ ಸಪ್ಲೈ ಇಂಪ್ರೂವ್ ಮಾಡೋಕ್ಕೆ, ಮಕ್ಕಳ ಎಜುಕೇಷನ್ಗೆ ಅಥವಾ ಆರೋಗ್ಯ ಸೇವೆಗಳಿಗೆ ಉಪಯೋಗವಾಗಬಹುದು. ಆದರೆ ಅದನ್ನು ಒಳ್ಳೆ ಪ್ಲ್ಯಾನಿಂಗ್ ಇಲ್ಲ ಅಂದರೆ ಅಷ್ಟು ದುಡ್ಡು ವೇಸ್ಟ್ ಆಗುತ್ತೆ. ಸರಿಯಾಗಿ ಸ್ಪೆಂಡಿಂಗ್ ಮಾಡೋದು ಸರ್ಕಾರಿಗೆ ತುಂಬ ಮುಖ್ಯ. ಭಾರತ ಸರ್ಕಾರ ಹೇಗೆ ದುಡ್ಡು ಚಲಿಸುತ್ತಿದೆ? ಇದು ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಿಪೋರ್ಟ್ನಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಪಬ್ಲಿಕ್ ಸ್ಪೆಂಡಿಂಗ್ ಅಂದಾದರೂ ಏನು? ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತಂದರೆ ಹೈವೇಸ್, ರೈಲ್ವೇಸ್, ಪೋರ್ಟ್ಸ್, ಪವರ್ ಗ್ರಿಡ್ಸ್ ಥರ ಇನ್ಫ್ರಾಸ್ಟ್ರಕ್ಚರ್ ಕಟ್ಟೋದು. ಇದು ದೇಶದ ಆರ್ಥಿಕ ಬೆಳವಣಿಗೆಗೆ ಬೇಕು. ಬಿಸ್ನೆಸಸ್ ಸ್ಮೂತ್ ಆಗಿ ಗೂಡ್ಸ್ ಮೂವ್ ಮಾಡ್ಬೋದು, ಇಂಡಸ್ಟ್ರೀಸ್ ಬೇರೆ ಲೆವೆಲ್ಗೆ ಹೋಗ್ಬೋದು, ಹೊಸ ಜಾಬ್ಸ್ ಬರ್ಬೋದು. ಇನ್ನೊಂದು ಮುಖ್ಯ ಖರ್ಚ ಪಬ್ಲಿಕ್ ಗೂಡ್ಸ್. ಎಜುಕೇಷನ್, ಆರೋಗ್ಯ, ಕ್ಲೀನ್ ವಾಟರ್, ಸೆಕ್ಯೂರಿಟಿ ಥರ ಎಲ್ಲ ಜನರಿಗೂ ಬೇಕು. ಅದು ಸೇವೆಗಳ ಮೇಲೆ. ಪ್ರಾಫಿಟ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ, ಆದರೆ ಸಮಾಜದ ಗ್ರೋತ್ಗೆ ಇದು ಬೇಕು. ಹೀಗೆ ಡೆವಲಪ್ಮೆಂಟ್ ಸ್ಪೆಂಡಿಂಗ್ ಕೂಡ ಇದೆ. ಇದು ಯಾರಿಗೆ? ಗರೀಬಿ ಕಮ್ಮಿ ಮಾಡೋಕ್ಕೆ, ರೈತರಿಗೆ ಸಹಾಯ ಮಾಡೋಕ್ಕೆ, ಹೊಸ ಬಿಸ್ನೆಸಸ್ ಸ್ಟಾರ್ಟ್ ಮಾಡೋಕ್ಕೆ, ಸ್ಕಿಲ್ಸ್ ಇಂಪ್ರೂವ್ ಮಾಡೋಕ್ಕೆ. ಥಿಯರಿಟಿಕಲಿ ಜನತನೇ ಹ್ಯಾಂಡಲ್ ಮಾಡ್ಬೋದು, ಆದರೆ ರಿಯಾಲಿಟಿಯಲ್ಲಿ ಪುವರ್ ಜನರು ಬೇಕಾದಷ್ಟು ಸಹಾಯ ಸಿಗೋದಿಲ್ಲ. ಮಾರ್ಕೆಟ್ ಇಗ್ನೋರ್ ಮಾಡಬಹುದಾದ ಈ ವಿಭಾಗಕ್ಕೆ ಸರ್ಕಾರ ಸಹಾಯ ಮಾಡಿದರೆ ಮತ್ತೆ ಒಳ್ಳೆಯದಲ್ವಾ? ಸರ್ಕಾರ ಹೇಗೆ ದುಡ್ಡು ಡಿವೈಡ್ ಮಾಡೋದು ತುಂಬ ಇಂಪಾರ್ಟೆಂಟ್. ಅವರಿಗೂ ಅನ್ಲಿಮಿಟೆಡ್ ಬಡ್ಜೆಟ್ ಇರಲ್ಲ ಅಲ್ವಾ? ಜಾಸ್ತಿ ಖರ್ಚು ಮಾಡಿದರೆ ದೊಡ್ಡ ಡೆಫಿಸಿಟ್ ಆಗುತ್ತೆ. ಅದು ಕಂಟ್ರಿ ಸೇವಿಂಗ್ಗೆ ಎಫೆಕ್ಟ್ ಆಗುತ್ತೆ. ಇಂಟ್ರೆಸ್ಟ್ ರೇಟ್ಸ್ ಹೆಚ್ಚಾಗುತ್ತೆ. ಎಕನಾಮಿಗೆ ತುಂಬ ಪ್ರಾಬ್ಲಮ್ ಮಾಡುತ್ತೆ. ಡೆಪ್ ಜಾಸ್ತಿ ಆದಮೇಲೆ ಜನ ಮತ್ತು ಇನ್ವೆಸ್ಟರ್ಸ್ ಸರ್ಕಾರ ಮೇಲೆ ವಿಶ್ವಾಸ ಕೊಡಲ್ಲ. ಅದಕ್ಕೆ RBI ಕೆಲವು ಮುಖ್ಯ ಪ್ರಶ್ನೆಗಳ ಕೇಳೋದು. ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡ್ತಾ ಇದ್ದೀವಾ? ಕನ್ಸಂಪ್ಷನ್ ಮತ್ತು ಅಸೆಟ್ ಕ್ರಿಯೇಷನ್ ಬ್ಯಾಲೆನ್ಸ್ ಇದೆಯಾ? ಹೆಲ್ತ್ ಕೇರ್, ಎಜುಕೇಷನ್, ಸ್ಕಿಲ್ ಡೆವಲಪ್ಮೆಂಟ್ ಸರಿಯಾಗಿ ಪ್ರಯಾರಿಟಿ ಕೊಡ್ತಾ ಇದ್ದೀವಾ? ಬಜೆಟ್ನಲ್ಲಿ ಎಷ್ಟು ದುಡ್ಡು ಓಲ್ಡ್ ಡೆಬ್ಸ್ ಪೇ ಮಾಡೋಕ್ಕೆ ಹೋಗ್ತಾ ಇದೆ? ಈ ಮೆಟ್ರಿಕ್ಸ್ನ ಯೂಸ್ ಮಾಡಿ RBI 1991 ಇಂದ 2025 ಮಧ್ಯ ಇಂಡಿಯನ್ ಗವರ್ಮೆಂಟ್ ಪಬ್ಲಿಕ್ ಸ್ಪೆಂಡಿಂಗ್ನ 6 phases ಅಲ್ಲಿ ಜಡ್ಜ್ ಮಾಡಿತ್ತು. ಇಂಡಿಯಾ ಬೆಟರ್ ಫ್ಯೂಚರ್ಗೆ ಇನ್ವೆಸ್ಟ್ ಮಾಡ್ತಾ ಇದೆಯಾ ಅಥವಾ ಜಸ್ಟ್ ಟೈಮ್ ಪಾಸ್ ಮಾಡ್ತಾ ಇದೆಯಾ? ನೋಡಿ, ಒಂದೊಂದು ಫೇಸ್ ಕೇರ್ಫುಲ್ ಆಗಿ ನೋಡೋಣ. ಫೇಸ್ 1 1991 ಇಂದ 1996. ಲಿಬರಲೈಸೇಷನ್ ಆದಮೇಲೆ ಸರ್ಕಾರ ದುಡ್ಡು ಹೇಗೆ ಮ್ಯಾನೇಜ್ ಮಾಡಿದರು? 1990s ಇಂಡಿಯಾಗೆ ಟರ್ನಿಂಗ್ ಪಾಯಿಂಟ್.
ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಕ್ರೈಸಿಸ್ ಇಂದ ರಿಕವರ್ ಆಗಬೇಕು ಅಂತ ಎಕಾನಮಿ ಲಿಬರಲೈಸಸ್ ಮಾಡೋಕ್ಕೆ ಮೇಜರ್ ರಿಫಾರ್ಮ್ ಸ್ಟಾರ್ಟ್ ಆಗಿದ್ದು. ಆವಾಗ ಸ್ಟೆಬಿಲಿಟಿ ಮೇಂಟೈನ್ ಮಾಡೋದು ಮುಖ್ಯ ಆಯಿತು. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಕಡಿಮೆ ಆಯಿತು. ಏನಂದರೆ ಫಿಸ್ಕಲ್ ಕನ್ಸಾಲಿಡೇಷನ್ ಮುಖ್ಯ ಗೋಲ್ ಆಗಿತ್ತು. ಎಕಾನಮಿ ಓಪನ್ ಆಗಿದ್ದಾಗ ಫಾರಿನ್ ಇನ್ವೆಸ್ಟ್ಮೆಂಟ್ ಬಂದು ಸ್ವಲ್ಪ ಸ್ಪೇಸ್ ಕೊಟ್ಟರು. ಆದರೆ ಆಗಲೇ ಕೇರ್ಫುಲ್ ಆಗಿರಬೇಕಿತ್ತು. ಸರ್ಕಾರ ಜಾಸ್ತಿ ಖರ್ಚು ಮಾಡಿದರೆ ಇನ್ಫ್ಲೇಷನ್ ಜಾಸ್ತಿ ಆಗ್ಬೋದು. ಎಕಾನಮಿನ ಸ್ಟೇಬಲ್ ಮಾಡೋದು ಚೆನ್ನಾಗೇ ಬೇಕಿತ್ತು. ಚಾರ್ಟ್ 1 ಕ್ಯಾಪಿಟಲ್ ಔಟ್ಲೇ. ಆದರೆ ಸರ್ಕಾರ ಪಬ್ಲಿಕ್ ಎಕ್ಸ್ಪೆಂಡಿಚರ್ನ ತುಂಬ ಕಡಿಮೆ ಮಾಡೋಕ್ಕೆ ಆಗಲ್ಲ. ಜಾಸ್ತಿ ಕಟ್ ಮಾಡಿದರೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಲೇಟ್ ಆಗುತ್ತೆ, ಸೋಷಿಯಲ್ ಸ್ಪೆಂಡಿಂಗ್ ಮೇಲೆ ಎಫೆಕ್ಟ್ ಆಗುತ್ತೆ. ಆದರೆ ಈ ಪೀರಿಯಡ್ನಲ್ಲಿ ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ ತುಂಬ ಕಡಿಮೆ ಆಯಿತು. ಏನಂದರೆ ಮೇನ್ ಫೋಕಸ್ ಮ್ಯಾಕ್ರೋ ಎಕನಾಮಿಕ್ ಸ್ಟೆಬಿಲಿಟಿ ಮೇಲೆ ಇತ್ತು. ಲೇಟ್ 90ಸ್ಗೆ ಬಂದಾಗ ಇಂಡಿಯಾ ಸ್ಟೇಬಲ್ ಆಗ್ತಾ ಇದ್ರು, ಆದರೆ ಹೊಸ ಪ್ರಾಬ್ಲಮ್ ಶುರುವಾಯಿತು. ಫಿಸ್ಕಲ್ ಡೆಫಿಸಿಟ್ ಜಾಸ್ತಿ ಆಗ್ತಾ ಇತ್ತು. ಮುಂದಿನ ಬಾರೋಯಿಂಗ್ನ ಎಫೆಕ್ಟ್ ಇವಾಗ ನೋಡ್ತಾ ಇದ್ದೀವಿ. ಇಂಟ್ರೆಸ್ಟ್ ಪೇಮೆಂಟ್ ಲೋಡ್ ಜಾಸ್ತಿ ಆಗ್ತಾ ಇತ್ತು. ಸರ್ಕಾರ ಎಕನಾಮಿನ ಸಪೋರ್ಟ್ ಮಾಡೋದು ಮತ್ತು ಡೆಪ್ನ ಹ್ಯಾಂಡಲ್ ಮಾಡೋದು ಇದರ ಮಧ್ಯೆ ಆಟಕ್ಕಾಯಿತು. ಇದಕ್ಕೆ ಜಾಸ್ತಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ದು 5th ಪೇ ಕಮಿಷನ್. ಅವರು ಗವರ್ಮೆಂಟ್ ಸ್ಯಾಲರೀಸ್ನ ತುಂಬ ಜಾಸ್ತಿ ಮಾಡಿದರು. ಅದರಿಂದ ಬಜೆಟ್ ಮೇಲೆ ಇನ್ಮೇಲೆ ಸ್ಟ್ರೈನ್ ಆಯಿತು. ನಮ್ಮ ಕೈಯಲ್ಲಿ ದುಡ್ಡು ಕಡಿಮೆ ಆಗಿದ್ರು, ಆದರೆ ಈ ಕಾಲದಲ್ಲಿ ಕ್ಯಾಪಿಟಲ್ ಔಟ್ಲೇಸ್ ತುಂಬ ಕಮ್ಮಿ ಆಯಿತು. ರಾಜ್ಯಗಳಿಗೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಫಂಡ್ ಮಾಡೋಕ್ಕೆ ಕಷ್ಟ ಆಯಿತು. ಫೈನಾನ್ಷಿಯಲ್ ಡಿಸಿಪ್ಲಿನ್ ಇಲ್ಲ ಅಂದರೆ ಏನಾಗುತ್ತೆ ಅಂತ ಈಗ ನಮಗೆ ಗೊತ್ತಾಯಿತು. ಅದರಿಂದ ಪಾಲಿಸಿ ಮೇಕರ್ಸ್ ಇಂಡಿಯಾನ ಫಿಸ್ಕಲ್ ಹೆಲ್ತ್ ಇಂಪ್ರೂವ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಬೇಕು ಅಂತ ಥಿಂಕ್ ಮಾಡಿದರು. ಈ ಡಿಸ್ಕಷನಿಂದ FRBM ಆ್ಯಕ್ಟ್ ಬಂತು. ಮುಂದಿನ ಕಾಲದಲ್ಲಿ ಎಕ್ಸ್ಪೆಂಡಿಚರ್ ಕ್ವಾಲಿಟಿ ಇಂಪ್ರೂವ್ ಮಾಡೋಕ್ಕೆ ಮೇಜರ್ ರೋಲ್ ಪ್ಲೇ ಮಾಡಿತ್ತು. ಫೇಸ್ 3 2003 to 2008 FRBM ಇಂಪ್ಲಿಮೆಂಟೇಷನ್ ಆ್ಯಂಡ್ ಎಕನಾಮಿಕ್ ಬೂಮ್. 2000s ಮಧ್ಯದಲ್ಲಿ ಇಂಡಿಯಾ ಪಬ್ಲಿಕ್ ಎಕ್ಸ್ಪೆಂಡಿಚರ್ಗೆ ಗೋಲ್ಡನ್ ಪೀರಿಯಡ್ ಅಂತ ಹೇಳ್ಬೋದು. FRBM ಆ್ಯಕ್ಟ್ ಎನ್ಫೋರ್ಸ್ ಆಯಿತು. ಫಿಸ್ಕಲ್ ಡೆಫಿಸಿಟ್ ಕಂಟ್ರೋಲ್ ಮಾಡಿದರು. ಎಕನಾಮಿ ಸೂಪರ್ ಗ್ರೋತ್ ನೋಡ್ತಾ ಇತ್ತು. ಇನ್ಫ್ರಾಸ್ಟ್ರಕ್ಚರ್ಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸಹಾಯ ಆಯಿತು. ರೋಡ್ಸ್, ಪವರ್ ಪ್ಲಾಂಟ್ಸ್, ಅರ್ಬನ್ ಪ್ರಾಜೆಕ್ಟ್ಸ್ಗೆ ಫಂಡಿಂಗ್ ತುಂಬ ಜಾಸ್ತಿ ಆಯಿತು. ಡೆಪ್ ಸಿಚುವೇಶನ್ ಕೂಡ ಇಂಪ್ರೂವ್ ಆಯಿತು. ಇಂಟ್ರೆಸ್ಟ್ ಪೇಮೆಂಟ್ಸ್ ಕಡಿಮೆ ಆಯಿತು. ಡೆವಲಪ್ಮೆಂಟ್ಗೆ ಜಾಸ್ತಿ ದುಡ್ಡು ರಿಲೀಸ್ ಮಾಡಿದರು. ಎಕಾನಮಿ ಬೂಸ್ಟಿಂದ ಸೋಷಿಯಲ್ ಸೆಕ್ಟರ್ ಪ್ರಾಜೆಕ್ಟ್ಸ್ಗೆ ಕೂಡ ಇನ್ವೆಸ್ಟ್ ಮಾಡೋಕ್ಕೆ ಸ್ಕೋಪ್ ಸಿಕ್ಕಿತ್ತು. ಇದರಿಂದ NREGA ಫ್ಲಾಗ್ಶಿಪ್ ಸ್ಕೀಮ್ಸ್ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಿತ್ತು. ಎಂಪ್ಲಾಯ್ಮೆಂಟ್ ಮತ್ತು ರೂರಲ್ ಡೆವಲಪ್ಮೆಂಟ್ಗೆ ಥ್ರಸ್ಟ್ ಬಂತು. ಆದರೆ ಈ ಗ್ರೋತ್ ಮೋಸ್ಟ್ಲಿ ಪ್ರೈವೇಟ್ ಸೆಕ್ಟರಿಂದ ಬಂದಿತ್ತು. ಇಂಡಿಯಾ ಸಮೃದ್ಧ ಆಗ್ತಿದ್ರು, ಆದರೆ ಇನ್ಇಕ್ವಾಲಿಟಿ ಇನ್ನ ಮೇಲೇನೆ ಇರ್ತಾ ಇತ್ತು. ಸಿಟೀಸ್ ರ್ಯಾಪಿಡ್ ಗ್ರೋತ್ ನೋಡ್ತಾ ಇದ್ರು, ಆದರೆ ರೂರಲ್ ಏರಿಯಾಸ್ ಇನ್ಫ್ರಾಸ್ಟ್ರಕ್ಚರ್ ಬ್ಯಾಕ್ ಆಗ್ತಾ ಇತ್ತು. ಸುಮ್ಮನೆ ಗ್ರೋತ್ ಇದ್ರು ಅಂತ ಹೇಳೋಕ್ಕಾಗಲ್ಲ. ಬೆನಿಫಿಟ್ಸ್ ಈವನ್ ಆಗಿಲ್ಲ. ಫೇಸ್ 4 2008 to 2013 ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಆ್ಯಂಡ್ ಕೌಂಟರ್ ಸೈಕ್ಲಿಂಗ್ ಸ್ಪೆಂಡಿಂಗ್. ಇಂಡಿಯಾ ಸೂಪರ್ ರೈಡ್ ಮಾಡ್ತಾ ಇದ್ದಾಗ 2008 ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಬಂದಿತ್ತು. ಇದಕ್ಕೆ ಗವರ್ಮೆಂಟ್ ಸ್ಪೆಂಡಿಂಗ್ ಪ್ರಯಾರಿಟೀಸ್ ಚೇಂಜ್ ಮಾಡಬೇಕು ಅಂತ ಆಗಿದ್ರು. ಇಂಡಿಯಾ ಕೌಂಟರ್ ಸೈಕ್ಲಿಕಲ್ ಮೆಜರ್ಸ್ ತಗೊಂಡು ಪಬ್ಲಿಕ್ ಸ್ಪೆಂಡಿಂಗ್ ಜಾಸ್ತಿ ಮಾಡಿದ್ರು ಡಿಮಾಂಡ್ ಬೂಸ್ಟ್ ಮಾಡೋಕ್ಕೆ. ಸ್ಟಿಮ್ಯುಲಸ್ ಪ್ಯಾಕೇಜಸ್ ಇಂಟ್ರೊಡ್ಯೂಸ್ ಮಾಡಿದ್ರು, ಟ್ಯಾಕ್ಸಸ್ ಕಟ್ ಮಾಡಿದ್ರು, ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಿದ್ರು ಎಕಾನಮಿ ಸ್ಟ್ರಾಂಗ್ ಇಡೋಕೆ. ಇದಕ್ಕೆ 2 ಸೈಡ್ಸ್ ಇತ್ತು. ರಿಸೆಷನ್ ಬರೋಕ್ಕೆ ಸ್ಟಾಪ್ ಮಾಡಿದ್ರು, ಆದರೆ ಫಿಸ್ಕಲ್ ಡೆಫಿಸಿಟ್ ಇನ್ನೂ ಇನ್ಕ್ರೀಸ್ ಆಯಿತು. ಡೆಪ್ಟ್ ಲೆವೆಲ್ ಜಾಸ್ತಿ ಆಯಿತು. ಇಂಟ್ರೆಸ್ಟ್ ಪೇಮೆಂಟ್ಸ್ ಇನ್ನೂ ಇನ್ಕ್ರೀಸ್ ಆಯಿತು. ಅದರಿಂದ ಪ್ರೊಡಕ್ಟಿವ್ ಸ್ಪೆಂಡಿಂಗ್ ಮಾಡೋಕ್ಕೆ ಸ್ಪೇಸ್ ಕಡಿಮೆ ಆಯಿತು. ಎಕಾನಮಿಗೆ ಹಾಗೆ ಎಕ್ಸ್ಟ್ರಾ ದುಡ್ಡು ಬಂದು ಇನ್ಫ್ಲೇಷನ್ ಪ್ರೆಷರ್ ಕೂಡ ಕ್ರಿಯೇಟ್ ಆಯಿತು. ಈ ಫೇಸ್ ಮುಗಿದಾಗ ಒನ್ ಥಿಂಗ್ ಕ್ಲಿಯರ್ ಆಯಿತು: ಫಿಸ್ಕಲ್ ಕನ್ಸಾಲಿಡೇಷನ್ ನೆಸೆಸರಿ ಸ್ಟೆಬಿಲಿಟಿ ರೀಗೇನ್ ಮಾಡೋಕ್ಕೆ. ಫೇಸ್ 5 2013 to 2020 ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಆ್ಯಂಡ್ GST ಇಂಪ್ಲಿಮೆಂಟೇಷನ್. ಈ ಫೇಸ್ ಇಂಡಿಯಾಗೆ ಟ್ರಿಕಿ ಆಯಿತು. ಏನಂದರೆ ತುಂಬ ಮೇಜರ್ ಡಿಸಿಷನ್ಸ್ ಪಬ್ಲಿಕ್ ಸ್ಪೆಂಡಿಂಗ್ನ ಫುಲ್ ಶೇಕ್ ಮಾಡಿತ್ತು. 2013 14th ಫೈನಾನ್ಸ್ ಕಮಿಷನ್ ಫಾರ್ಮ್ ಆಯಿತು. ಇದರ ರ್ಯಾಡಿಕಲ್ ರೆಕಮೆಂಡೇಶನ್ ಏನಂದರೆ ಸೆಂಟ್ರಲ್ ರೆವೆನ್ಯೂಸ್ನ ತುಂಬ ಜಾಸ್ತಿ ರಾಜ್ಯಗಳಿಗೆ ಕೊಡಬೇಕು ಅಂತ. 32% ರೆವೆನ್ಯೂ ಸ್ಟೇಟ್ಸ್ಗೆ ಬರ್ತಿದ್ರು, ಇದನ್ನು 42% ಮಾಡಿದ್ರು 2015. ಈ ಚಾನ್ಸ್ ಇಂಡಿಯಾ ಸ್ಪೆಂಡಿಂಗ್ ಮಾಡೆಲ್ನ ಕಂಪ್ಲೀಟ್ ಟ್ರಾನ್ಸ್ಫಾರ್ಮ್ ಮಾಡಿತ್ತು. ಸ್ಟೇಟ್ಸ್ಗೆ ಜಾಸ್ತಿ ರಿಸೋರ್ಸಸ್ ಸಿಕ್ಕಿದ್ರು ಅವರು ಎಕನಾಮಿಕ್ ಪ್ಲಾನಿಂಗ್ ಮತ್ತು ಪಬ್ಲಿಕ್ ಎಕ್ಸ್ಪೆಂಡಿಚರಲ್ಲಿ ದೊಡ್ಡ ರೋಲ್ ಪ್ಲೇ ಮಾಡೋಕ್ಕೆ ಆಯಿತು. ಜಾಸ್ತಿ ರೆವೆನ್ಯೂ ದೋಡ್ಕೊಂಡು ಕ್ಯಾಪಿಟಲ್ ಔಟ್ಲೇಸ್ ಮತ್ತು ಸೋಷಿಯಲ್ ಸ್ಪೆಂಡಿಂಗ್ಗೆ ಫೋಕಸ್ ಮಾಡಿದ್ರು. ಅದಕ್ಕೆ ಮೇಲೆ 2017 ಇಂಡಿಯಾ GST ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಇಂಟ್ರೊಡ್ಯೂಸ್ ಮಾಡಿದರು. ಇದು ಟ್ಯಾಕ್ಸೇಷನ್ ಸ್ಟ್ರೀಮ್ಲೈನ್ ಮಾಡೋಕ್ಕೆ, ರೆವೆನ್ಯೂ ಕಲೆಕ್ಷನ್ ಇಂಪ್ರೂವ್ ಮಾಡೋಕ್ಕೆ ತುಂಬ ಗೇಮ್ ಚೇಂಜರ್ ಆಯಿತು. ಈ ರಿಫಾರ್ಮ್ಸ್ ಫಿಸ್ಕಲ್ ಮ್ಯಾನೇಜ್ಮೆಂಟ್ಗೆ ಸ್ಟ್ರಾಂಗ್ ಬೇಸ್ ಕೊಟ್ಟಿದ್ರು, ಆದರೆ ಟ್ರಾನ್ಸಿಷನ್ ಸ್ಮೂತ್ ಆಗಿಲ್ಲ. ಇನಿಷಿಯಲ್ GST ಇಯರ್ಸಲ್ಲಿ ಕೆಲವು ರಾಜ್ಯಗಳಿಗೆ ರೆವೆನ್ಯೂ ಶಾರ್ಟ್ ಫಾಲ್ಸ್ ಬರ್ತಿದ್ದು, ಡೆವಲಪ್ಮೆಂಟ್ ಸ್ಪೆಂಡಿಂಗ್ ಸಸ್ಟೈನ್ ಮಾಡೋಕ್ಕೆ ಕಷ್ಟ ಆಯಿತು. ಇನ್ಫ್ರಾಸ್ಟ್ರಕ್ಚರ್ ಪುಷ್ ಕಂಟಿನ್ಯೂ ಮಾಡಿದ್ರು, ಆದರೆ ಫಂಡಿಂಗ್ ಕನ್ಸ್ಟ್ರೇನ್ಸಿಂದ ಎಕ್ಸ್ಪ್ಯಾನ್ಷನ್ ಆಂಬಿಷಸ್ ಆಗೋಕ್ಕೆ ಆಗಲಿಲ್ಲ. ಫೇಸ್ 6 2020 to 2025 ಪ್ಯಾಂಡಮಿಕ್ ಶಾಕ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಲೆಡ್ ರಿಕವರಿ. COVID-19 ಪ್ಯಾಂಡಮಿಕ್ ಸಡನ್ ಫಿಸ್ಕಲ್ ಕ್ರೈಸಿಸ್ ಕ್ರಿಯೇಟ್ ಮಾಡಿತ್ತು. ಗವರ್ಮೆಂಟ್ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡಬೇಕಿತ್ತು. ಅದು ಕ್ಯಾಪಿಟಲ್ ಇಂಟೆನ್ಸಿವ್ ಆಯಿತು. ಪಬ್ಲಿಕ್ ಹೆಲ್ತ್ ಸ್ಪೆಂಡಿಂಗ್ ಜಾಸ್ತಿ ಆಯಿತು. ಡೈರೆಕ್ಟ್ ಕ್ಯಾಶ್ ಟ್ರಾನ್ಸ್ಫರ್ ಮಾಡಿದ್ರು. ಇಮರ್ಜೆನ್ಸಿ ಮೆಜರ್ಸ್ನ ಕಳಿಸಿದ್ರು.
ಇದಕ್ಕೆ ಸಾಕಾಗೋಕ್ಕೆ ಗವರ್ಮೆಂಟ್ ಬಾರೋಯಿಂಗ್ ಜಾಸ್ತಿ ಮಾಡಿದ್ರು. ಡೆಪ್ ಲೆವೆಲ್ ಇನ್ಕ್ರೀಸ್ ಆಯಿತು, ಇಂಟ್ರೆಸ್ಟ್ ಪೇಮೆಂಟ್ಸ್ ಕೂಡ ಸರ್ಜ್ ಆಯಿತು, ಡೆಫಿಸಿಟ್ ತುಂಬ ವೈಡನ್ ಆಯಿತು. ಆದರೆ ಪ್ಯಾಂಡಮಿಕ್ ಇಂದ ರಿಕವರ್ ಆದಮೇಲೆ ಗವರ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಲೆಡ್ ರಿಕವರಿನ ಸ್ಟ್ರಾಟಜಿಗೆ ಶಿಫ್ಟ್ ಆಯಿತು. ಡಿಮಾಂಡ್ ಕಡಿಮೆ ಆಯಿತು, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಯಿತು. ಅದರಿಂದ ಗವರ್ಮೆಂಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಅನ್ಪ್ರೆಸಿಡೆಂಟೆಡ್ ಲೆವೆಲ್ಸ್ಗೆ ರೀಚ್ ಮಾಡಿದ್ರು ಎಕಾನಮಿ ರಿವೈವ್ ಮಾಡೋಕ್ಕೆ. 1991 ಇಂದ ನೋಡಿದಾಗ ಈ ಪೀರಿಯಡಲ್ಲಿ ಹೈಯೆಸ್ಟ್ ಕ್ಯಾಪಿಟಲ್ ಔಟ್ಲೇ ನೋಡಿದ್ದೀವಿ. ಬಾರೋಯಿಂಗ್ ಜಾಸ್ತಿ ಆಗಿದ್ರು, ಆದರೆ ಎಕ್ಸ್ಪೆಕ್ಟೇಷನ್ ಏನಂದರೆ ರೋಡ್ಸ್, ಟ್ರಾನ್ಸ್ಪೋರ್ಟ್, ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ಗೆ ಹಾಕಿದ ದುಡ್ಡು ಲಾಂಗ್ ಟರ್ಮ್ ಗೇನ್ಸ್ ಕೊಡೋಕ್ಕೆ ಅಂತ. ಅದಕ್ಕೆ ಸುಳ್ಳು ಸಾಲ ಹೊರಗಡೆ ನಡೆಸ್ಬೋದಾ? ನೋಡೋಣ. ಇದು ಏನು ಕಲಿಸುತ್ತೆ? ಇದೆಲ್ಲ ಜೊತೆಗೊಂದ್ರೆ ಸೆಂಟ್ರಲ್ ಪಬ್ಲಿಕ್ ಸ್ಪೆಂಡಿಂಗ್ನ ಕ್ವಾಲಿಟಿ ಇಯರ್ಸ್ ಕೂಡ ನೋಡ್ಬೋದು. ಇಂಡಿಯನ್ ಸ್ಟೇಟ್ಸ್ ಯಾವಾಗ ಹೇಗೆ ಹ್ಯಾಂಡಲ್ ಮಾಡಿದ್ರು ಅಂತ ಕೂಡ ಗೊತ್ತಾಗುತ್ತೆ. ಇವರ ಫೇಸಸಲ್ಲಿ ಒಂದು ಲೆಸನ್ ಹೈಲೈಟ್ ಆಗುತ್ತೆ: ಬ್ಯಾಲೆನ್ಸ್ ಇಂಪಾರ್ಟೆಂಟ್ ಅಂತ. ಸ್ಮಾರ್ಟ್ ಪಬ್ಲಿಕ್ ಸ್ಪೆಂಡಿಂಗ್ ಅಂದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್, ಇನ್ಫ್ರಾಸ್ಟ್ರಕ್ಚರ್, ಎಜುಕೇಷನ್, ಸ್ಕಿಲ್ ಡೆವಲಪ್ಮೆಂಟ್ಗೆ ಪ್ರಯಾರಿಟಿ ಕೊಡೋದು ಶಾರ್ಟ್ ಟರ್ಮ್ ಫಿಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಫಿಸ್ಕಲ್ ಡಿಸಿಪ್ಲಿನ್ ಮೇಂಟೈನ್ ಮಾಡೋದು. ನೋಡಬೇಕಾದದ್ದು ಪ್ರೊಡಕ್ಟಿವಿಟಿಗೆ ಫೋಕಸ್ ಮಾಡಬೇಕು. ರಿಸೋರ್ಸಸ್ ಯಾವಾಗ ಸಸ್ಟೈನೇಬಲ್ ರಿಟರ್ನ್ಸ್ ಕೊಡುತ್ತೋ ಅಲ್ಲಿ ಹಾಕಬೇಕು. ರೋಡ್ಸ್, ಎಜುಕೇಷನ್, ಸ್ಕಿಲ್ ಡೆವಲಪ್ಮೆಂಟ್ ಎಕ್ಸೆಟ್ರಾ. ಜಾಸ್ತಿ ಬಾರೋಯಿಂಗ್ನ ಅವಾಯ್ಡ್ ಮಾಡಬೇಕು. ಶಾರ್ಟ್ ಟರ್ಮ್ಗೆ ಡೆವಲಪ್ಮೆಂಟ್ ಫಂಡ್ ಮಾಡೋಕ್ಕೆ ಬಾರೋಯಿಂಗ್ ಚೆನ್ನಾಗಿದೆ ಅಂತ ಕಾಣಿಸ್ಬೋದು, ಆದರೆ ಜಾಸ್ತಿ ಡೆಫಿಸಿಟ್ ಇದ್ದರೆ ಫ್ಯೂಚರ್ ಸ್ಪೆಂಡಿಂಗ್ ಇಂಪ್ಯಾಕ್ಟ್ ಆಗುತ್ತೆ. ಕಾರಣ, ಜಾಸ್ತಿ ದುಡ್ಡು ಡೆಬ್ಟ್ ಸರ್ವಿಸಿಂಗ್ಗೆ ಹೋಗುತ್ತದೆ. ಜನರಲ್ಲಿ ಇನ್ವೆಸ್ಟ್ ಮಾಡಬೇಕು. ಇನ್ಫ್ರಾಸ್ಟ್ರಕ್ಚರ್ ಮಾತ್ರ ಸಾಕು ಅಂತ ಇಲ್ಲ. ಸ್ಕಿಲ್ಡ್, ಹೆವಿ ಪಾಪ್ಯುಲೇಷನ್ ಇದೆ, ಇನ್ಕ್ಲೂಸಿವ್ ಗ್ರೋತ್ಗೆ ಮುಖ್ಯ. ಫಿಸ್ಕಲ್ ಕ್ರೆಡಿಬಿಲಿಟಿ ಮೇಂಟೈನ್ ಮಾಡಬೇಕು. ಇನ್ವೆಸ್ಟರ್ಸ್ ಮಾರ್ಕೆಟ್ ಗವರ್ಮೆಂಟ್ ಬ್ಯಾಲೆನ್ಸ್ ಶೀಟ್ನ ಹೇಗೆ ಮ್ಯಾನೇಜ್ ಮಾಡುತ್ತೆ ಅಂತ ಕೀನ್ಲಿ ಅಬ್ಸರ್ವ್ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಇಂಡಿಯಾಗೆ ಚಾಲೆಂಜ್ ಏನಂದರೆ ಪಬ್ಲಿಕ್ ಸ್ಪೆಂಡಿಂಗ್ ಸ್ಟ್ರಾಟಜಿಕ್, ಗ್ರೋತ್ ಓರಿಯೆಂಟೆಡ್, ಫಿಸ್ಕಲ್ ರೆಸ್ಪಾನ್ಸಿಬಲ್ ಇರಬೇಕು. ಯಾವುದೇ ಸರ್ಕಾರ ವೈಸ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಫಿಸಿಕಲ್, ಹ್ಯೂಮನ್ ಕ್ಯಾಪಿಟಲ್ ಎರಡರಲ್ಲಿ ಡೆವಲಪ್ಮೆಂಟ್ ಮಾತ್ರ ಸ್ಲೋಗನ್ ಆಗುತ್ತೆ, ಜನರಿಗೆ ಆ್ಯಕ್ಚುಯಲ್ ಬೆನಿಫಿಟ್ ಆಗುತ್ತೆ. ಬನ್ನಿ ಇವತ್ತಿನ ಟಿಡ್ ಬಿಟ್ಸ್ ನೋಡೋಣ. ಇಂಡಿಯಾಸ್ ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋಯಿಂಗ್ಸ್ ECBs ಆಲ್ಮೋಸ್ಟ್ 3x ಇನ್ಕ್ರೀಸ್ ಆಗಿದೆ, $15.6 ಬಿಲಿಯನ್ ಏಪ್ರಿಲ್ ಇಂದ ಡಿಸೆಂಬರ್ 2024ವರೆಗೆ. ಗ್ಲೋಬಲ್ ಇಂಟ್ರೆಸ್ಟ್ ರೇಟ್ಸ್ ಕಡಿಮೆ ಆಗಿದಂತೆ. ಗ್ರಾಸ್ ECB ಡಿಸ್ಬರ್ಸ್ಮೆಂಟ್ಸ್ $36.6 ಬಿಲಿಯನ್ ರೀಚ್ ಆಗಿತ್ತು. ರೀಪೇಮೆಂಟ್ಸ್ $21 ಬಿಲಿಯನ್ ಆಗಿದೆ. ಫಾರೆಕ್ಸ್ ರಿಸ್ಕ್ ಕಡಿಮೆ ಮಾಡೋಕ್ಕೆ ಹೆಜಿಂಗ್ ಪರ್ಸೆಂಟೇಜ್ 61.6% ಇಂದ 78.1%ಗೆ ಇನ್ಕ್ರೀಸ್ ಆಗಿದೆ. RBI ಓಪನ್ ಮಾರ್ಕೆಟ್ ಆಪರೇಷನ್ಸ್ OMO ಆಕ್ಷನ್ 1.8 lakh crore rupees ಬಿಟ್ಸ್ ನೋಡಿದೆ. ನೋಟಿಫೈಡ್ ಅಮೌಂಟ್ 40,000 crores ಇದ್ರೂ ಕೂಡ. ₹1 lakh crore OMO ಪರ್ಚೇಸ್ ಮಾಡಿದ್ರು. ₹58,875 crores ಸ್ಕ್ರೀನ್ ಬೇಸ್ಡ್ ಆಕ್ಷನಲ್ಲಿ, ₹39,000 crores ಸೆಕೆಂಡರಿ ಮಾರ್ಕೆಟ್ಸಲ್ಲಿ. ಲಿಕ್ವಿಡಿಟಿ ಟೈಟ್ ಇದಕ್ಕೆ ಓವರ್ನೈಟ್ ₹1.33 lakh crore ಇಂಜೆಕ್ಷನ್ VRR ಅಲ್ಲಿ ಮಾಡಿದ್ರು, ವೇರಿಯಬಲ್ ರೇಟ್ ರೆಪೋ. ಮುಂದಿನ 14-day VRRಗೆ ₹75,000 crore ಪ್ಲಾನ್ ಇದ್ದಾರೆ. ಇಂಡಿಯನ್ ರಿಫೈನರ್ಸ್ 70,000 ಮೆಟ್ರಿಕ್ ಟನ್ ಕ್ರೂಡ್ ಪಾಮ್ ಆಯಿಲ್ CPO ಆರ್ಡರ್ಸ್ ಕ್ಯಾನ್ಸಲ್ ಮಾಡಿದ್ರು. ಕಾರಣ, ಮಲೇಷಿಯನ್ ಪಾಮ್ ಆಯಿಲ್ ಪ್ರೈಸ್ 11% ಇನ್ಕ್ರೀಸ್ ಆಗಿದೆ, ಅಂದರೆ $1,210 ಪರ್ ಟನ್. ಜಾನ್ವರಿಯಲ್ಲಿ ಪಾಮ್ ಆಯಿಲ್ ಇಂಪೋರ್ಟ್ಸ್ 45% ಕಡಿಮೆ ಆಯಿತು, 14 years ಅಲ್ಲಿ ಲೋಯೆಸ್ಟ್ ಅದು. ರಿಫೈನರ್ಸ್ ಕಾಸ್ಟ್ ಕಡಿಮೆ ಮಾಡೋಕ್ಕೆ ಅರ್ಜೆಂಟೀನಾ, ಬ್ರಾಜಿಲ್ ಇಂದ ಚೀಪರ್ ಸೋಯಾ ಆಯಿಲ್ ಸ್ವಿಚ್ ಮಾಡ್ತಾರೆ.